ಬೀದರ್ ರಾಬರಿಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮೊದಲು ಮಂಗಳೂರಿನಲ್ಲಿ ಒಂದು ದರೋಡೆ ನಡೆದಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯದಲ್ಲಿ ದರೋಡೆಕೋರರ ಹಾವಳಿ ನಿಲ್ತಾ ಇಲ್ಲ. ಮಾರಕಾಸ್ತ್ರವನ್ನ ತೋರಿಸಿ ಮತ್ತೊಂದು ಬ್ಯಾಂಕ್ ರಾಬರಿ ಮಾಡಲಾಗಿದೆ. ಕೋಟೆಕಾರು ಬ್ಯಾಂಕ್ನಲ್ಲಿ ಈ ದರೋಡೆ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಕೆಸಿ ರೋಡ್ನಲ್ಲಿರುವಂತಹ ಕೋಟೆಕಾರ್ ಬ್ಯಾಂಕ್ ಹಾಡ ಹಗಲೇ 5 ಜನರ ಗ್ಯಾಂಗ್ ಈ ದರೋಡೆಯನ್ನ ನಡೆಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಚಿನ್ನ, ಒಡವೆ, ನಗದನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಖದೀಮರು. ಫಿಯೇಟ್ ಕಾರ್ನಲ್ಲಿ ಬಂದು ದರೋಡೆಯನ್ನ ಮಾಡಿದ್ದಾರೆ. ಮಂಗಳೂರು ಕಡೆಗೆ ಗ್ಯಾಂಗ್ ಪರಾರಿಯಾಗಿದೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ನಲ್ಲಿ ಈ ರೀತಿಯಾದಂತಹ ದರೋಡೆ ಪ್ರಕರಣ ಸದ್ಯ ವರದಿಯಾಗ್ತಾ ಇರೋದು. ಕೆಲವೇ ಕ್ಷಣಗಳ ಹಿಂದೆ ಈ ದರೋಡೆ ನಡೆದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೀದರ್ನ ಬಳಿಕ ಈಗ ದಕ್ಷಿಣ ಕನ್ನಡದಲ್ಲಿ ಹಾಡ ಹಗಲೇ ದರೋಡೆ ನಡೆದಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇರೋದು. 5 ಜನ ದುಷ್ಕರ್ಮಿಗಳು ಫಿಯೇಟ್ ಕಾರ್ನಲ್ಲಿ ಬಂದಿದ್ದಾರೆ. ಆ ಬಳಿಕ ಮಾರಕಾಸ್ತ್ರಗಳನ್ನ ತೋರಿಸಿ ಹಣ, ಚಿನ್ನ ಹಾಗೆ ನಗದನ್ನ ದರೋಡೆ ಮಾಡಿದ್ದಾರೆ. ಎಷ್ಟು ಪ್ರಮಾಣದಲ್ಲಿ ಚಿನ್ನಾಭರಣಗಳನ್ನ ದರೋಡೆ ಮಾಡಲಾಗಿದೆ, ಎಷ್ಟು ಹಣವನ್ನ ದರೋಡೆ ಮಾಡಲಾಗಿದೆ, ಈ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ಸದ್ಯಕ್ಕೆ ಕೋಟೆಕಾರ್ ಸಹಕಾರಿ ಬ್ಯಾಂಕ್ನ ದರೋಡೆಗೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಏನು ಅಂದ್ರೆ 5 ಜನ ಆರೋಪಿಗಳು, 5 ಜನ ದುಷ್ಕರ್ಮಿಗಳು ಹಣವನ್ನ ದರೋಡೆ ಮಾಡಿಕೊಂಡು ನೇರವಾಗಿ ಮಂಗಳೂರು ಕಡೆಗೆ ಪರಾರಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಕೆಸಿ ರೋಡ್ನಲ್ಲಿರುವಂತಹ ಬ್ಯಾಂಕ್ ಇದು. ಕೋಟೆಕಾರು ಬ್ಯಾಂಕ್ ಸಹಕಾರಿ ಬ್ಯಾಂಕ್. ಈ ಸಹಕಾರಿ ಬ್ಯಾಂಕ್ಗೆ 5 ಜನರ ಗ್ಯಾಂಗ್ ಆಗಮಿಸುತ್ತೆ. ಫಿಯೇಟ್ ಕಾರ್ನಲ್ಲಿ ಬರ್ತಾರೆ. ಅಲ್ಲಿರುವಂತಹ ಸಿಬ್ಬಂದಿಗೆ ಮಾರಕಾಸ್ತ್ರಗಳನ್ನ ತೋರಿಸಿ ಬೆದರಿಸ್ತಾರೆ, ಹೆದರಿಸ್ತಾರೆ. ಅಲ್ಲಿದ್ದಂತಹ ಹಣ, ಚಿನ್ನಾಭರಣಗಳೊಂದಿಗೆ ಪರಾರಿಯಾಗಿದ್ದಾರೆ. ಮಂಗಳೂರು ಕಡೆ ಆ ಕಾರ್ ಹೋಗಿದೆ ಅನ್ನುವಂತಹ ಮಾಹಿತಿ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ನಿನ್ನೆಯಷ್ಟೇ ಬೀದರ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿ ಎಟಿಎಂಗೆ ಹಣ ಹಾಕೋಕೆ ಅಂತ ಬಂದಿದ್ದಂತಹ ವಾಹನದ ಸಿಬ್ಬಂದಿಯ ಮೇಲೆ ಫೈರಿಂಗ್ ಅನ್ನ ಮಾಡಿ ಹಣವನ್ನ ದೋಚುವಂತಹ ಕೆಲಸವನ್ನ ಇಬ್ಬರು ದುಷ್ಕರ್ಮಿಗಳು ಮಾಡಿದ್ರು. 83 ಲಕ್ಷ ರೂಪಾಯಿಯಷ್ಟು ಹಣವನ್ನ ದೋಚಲಾಗಿತ್ತು. ಫೈರಿಂಗ್ ಅನ್ನ ಮಾಡಿ ಓರ್ವನ ಪ್ರಾಣ ಕೂಡ ಹೋಗಿತ್ತು. ಮತ್ತೋರ್ವ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾನೆ. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ದರೋಡೆ ಪ್ರಕರಣ, ಅದು ಕೂಡ ಬ್ಯಾಂಕ್ನಲ್ಲಿ. ಕೋಟೆಕಾರ್ ಸಹಕಾರಿ ಬ್ಯಾಂಕ್. ಕೋಟೆಕಾರ್ ಸಹಕಾರಿ ಬ್ಯಾಂಕ್ ನುಗ್ಗಿ 5 ಜನ ಮಾರಕಾಸ್ತ್ರಗಳನ್ನ ತೋರಿಸಿ ದರೋಡೆಯನ್ನ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇದೆ. ಎಷ್ಟು ಚಿನ್ನ, ಎಷ್ಟು ಒಡವೆ, ಎಷ್ಟು ನಗದನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. सर वरी उलाई पोई पाता दिन जाय बकरी मूले तेंगला कार ಎಂಗಲ ಕೈತಲೆ ಉಂಟು ದೇವರಿ ಬಕರಟ್ ಮುಜ್ಜನ ನುಕ್ಕಿದೆ ಉಂಟು ಇಂಚನೆ ಗನ್ನೆ ಇಂಚ ಪತಂದೆ ಮಾತಾಡ್ತಿ ಇದಾಲ ಮಲ್ಪುಜ ಇಟ್ಲ ಒಮ್ಮಲೆ ಇಡುಕೊಳ್ಳಿ ಅದೇನೆ ಹರಕೆಂದಿಯಾ ಕ್ಲೀನಿಂಗ್ ಇಂದಿನ ಬಾತರೆ ಬಾತರೆ ಮಾಸ್ಕ್ ಮಾತಿಲ್ಲ ಮಾಡ್ತೇವೆ ಬೇತೆ ಮೇಯ್ತವನ್ನ ನಿಂತುನಾಗಲ್ಲ ಪ್ಯಾಂಟ್ ಮಾತ ಬರಿದಿನ ಫ್ಯಾಷನಬಲ್ ಪ್ಯಾಂಟ್ ಉಂಟದೆ ಬರಿದಿನ ಮಾತ ಒಟ್ಟೆ ಒಟ್ಟೆ ಅಂಟಿದಿನ ಮಾತ ಪ್ಯಾಂಟ್ सर वीडियो
ಸ್ಪೀಕರ್ ಯುಟಿ ಖಾದರ್ ಸ್ಥಳಕ್ಕೆ ಧಾವಿಸಿದ್ದಾರೆ. ಕೋಟಿಕಾರ್ ಸಹಕಾರಿ ಬ್ಯಾಂಕ್ಗೆ ಸ್ಪೀಕರ್ ಯುಟಿ ಖಾದರ್ ಉಳ್ಳಾಲ ಕ್ಷೇತ್ರದ ಶಾಸಕ, ಹಾಗಾಗಿ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಸಿಬ್ಬಂದಿ ಏನಾಯಿತು ಅನ್ನೋದನ್ನ ವಿವರಿಸಿದ್ರು. ತುಳುವಿನಲ್ಲಿ ಅವರು ವಿವರಿಸಿದ್ದು, 5 ಜನ ಏಕಾಏಕಿ ನುಗ್ಗಿದ್ರು. ಕೈನಲ್ಲಿ ಮಾರಕಾಸ್ತ್ರಗಳಿತ್ತು, ತಲ್ವಾರ್ಗಳಿತ್ತು, ಹೊಸ ತಲ್ವಾರ್ಗಳು ಅವು. ಒಬ್ಬಾತ ನಮ್ಮ ಪಕ್ಕ ನಿಂತ್ಕೊಂಡ್ಬಿಟ್ಟ, 3 ಜನ ಎದುರುಗಡೆ ನಿಂತ್ಕೊಂಡಿದ್ರು. ಇನ್ನೊಬ್ಬ ಸೀದಾ ಒಳಗಡೆ ಹೋದ. ಅಲ್ಲಿದ್ದಂತಹ ಚಿನ್ನ, ಆಭರಣ ಜೊತೆಗೆ ಏನು ನಗದು ಏನಿತ್ತು ಎಲ್ಲವನ್ನ ತುಂಬಿಸ್ಕೊಂಡ್ರು. ನಮಗೆ ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಳ್ಳಿ, ನಾವು ಏನೂ ಮಾಡೋದಿಲ್ಲ ಅಂತ ಹೇಳಿದ್ರು. ಅಂದ್ರೆ ಹಿಂದಿ ಭಾಷೆಯಲ್ಲಿ ಅವರು ಮಾತನಾಡ್ತಾ ಇದ್ರು. ಆ ನಂತರ ಎಲ್ಲವನ್ನ ದೋಚ್ಕೊಂಡಿಲ್ಲಿಂದ ಪರಾರಿಯಾಗಿದ್ದಾರೆ ಅಂತ ಹೇಳಿ ಅಲ್ಲಿರುವಂತಹ ಸಿಬ್ಬಂದಿ ಯುಟಿ ಖಾದರ್, ಆ ಭಾಗದ ಶಾಸಕ, ಉಳ್ಳಾಲ ಶಾಸಕ, ಅವರಿಗೆ ವಿವರಿಸ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನ್ಯೂಸ್ ಪ್ಲಸ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆ ಬೀದರ್ನಲ್ಲಿ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಕೋಟೆಕಾರ್ ಸಹಕಾರಿ ಬ್ಯಾಂಕ್ನಲ್ಲಿ ಹಾಡ ಹಗಲೇ ದರೋಡೆ ನಡೆದು ಹೋಗಿದೆ. ಒಂದು ವಿಚಾರ ಸಮಾಧಾನದ ಸಂಗತಿ ಏನು ಅಂದ್ರೆ, ಆ ಬ್ಯಾಂಕ್ನಲ್ಲಿರುವಂತಹ ಸಿಬ್ಬಂದಿ ಮೇಲೆ ಯಾವುದೇ ರೀತಿಯಾದಂತಹ ಹಲ್ಲೆಯಾಗಿಲ್ಲ. ಮಾರಣಾಂತಿಕವಾದಂತಹ ಹಲ್ಲೆಯನ್ನ ಮಾಡುವಂತಹ ಕೆಲಸಕ್ಕೆ ಇಲ್ಲಿ ದರೋಡೆಕೋರರು ಮುಂದಾಗಿಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮಂಗಳೂರು ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ನಿಜಕ್ಕೂ ಆಘಾತಕಾರಿಯಾದಂತಹ ಘಟನೆ. ಬೀದರ್ನ ಘಟನೆ ಇನ್ನೂ ವಾಸಿಲ್ಲ, ಅಷ್ಟರಲ್ಲೇ ಹಾಡ ಹಗಲೇ ಕೋಟೆಕಾರ್ ಸಹಕಾರಿ ಬ್ಯಾಂಕ್ ನಲ್ಲಿ ದರೋಡೆಯಾಗಿದೆ. ಸೆಕ್ಯೂರಿಟಿ ಗಾರ್ಡ್ಗಳು ಇರೋದಿಲ್ವಾ ಹೊರಭಾಗದಲ್ಲಿ? ಈಗ ಬ್ಯಾಂಕ್ ಅಂತ ಇದೆ ಅಂತ ಅಂದ್ಮೇಲೆ ಸೆಕ್ಯೂರಿಟಿ ಗಾರ್ಡ್ಗಳು ಇದ್ದೇ ಇರ್ತಾರೆ, ಅವ್ರ ಕೈನಲ್ಲಿ ಆಯುಧ ಇದ್ದೇ ಇರುತ್ತೆ. ಇಷ್ಟೆಲ್ಲ ಇದ್ರೂ ಈ 5 ಜನ ಹೇಗೆ ಒಳಗಡೆ ಬಂದ್ರು? ಎಕ್ಸಾಕ್ಟ್ ಆಗಿ ಎಷ್ಟು ಗಂಟೆಗೆ ಈ ಘಟನೆ ಆಯ್ತು? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಕಿರಣ್? ವಿದ್ಯಾ, ಖಂಡಿತವಾಗಿಯೂ ಇದೊಂದು ಆಘಾತಕಾರಿ ವಿಚಾರ. ಯಾಕಂದ್ರೆ ಬೀದರ್ನಲ್ಲಿ ನಡೆದಂತಹ ಘಟನೆ ವಾಸುವ ಮುನ್ನವೇ ಈಗ ಮಂಗಳೂರಿನ ಅಂದ್ರೆ ಕೇರಳದ ಗಡಿ ಭಾಗ ಇದು ಕೋಟೆಕಾರು. ಉಳ್ಳಾಲ ಕೇರಳದ ಗಡಿ ಭಾಗದಲ್ಲಿ ಇರುವಂತಹ ಒಂದು ಪ್ರದೇಶ ಕೋಟೆಕಾರು. ಈ ಕೋಟೆಕಾರು ಸೊಸೈಟಿಯಲ್ಲೇ ಈ ಘಟನೆ ಆಗಿರುವಂತದ್ದು. 1-1.5 ಗಂಟೆ ಈ ಘಟನೆ ಆಗಿದೆ. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿಗಳು ಮಂಗಳೂರಿನಲ್ಲಿ ಇದ್ದಾರೆ, 3 ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಪೊಲೀಸರ ಭದ್ರತೆ ಇಲ್ಲೇ ಇದೆ. ಈ ಹಿನ್ನೆಲೆ ಈ ಒಂದು ಸಂದರ್ಭವನ್ನ ಬಳಸಿಕೊಂಡು ಈ ದರೋಡೆ ನಡೆದಿದೆ ಅನ್ನೋ ಒಂದು ಶಂಕೆ ವ್ಯಕ್ತಪಡಿಸಿರುವಂತದ್ದು. ಬಂದಂತಹ ದರೋಡೆಕೋರರು ಒಂದು ಕಾರ್ನಲ್ಲಿ ಬಂದಿದ್ರು, ಅದು ಕೂಡ ಫೇಕ್ ನಂಬರ್ ಪ್ಲೇಟ್ ಹಾಕೊಂಡು ಬಂದಿದ್ರು ಅನ್ನೋ ಮಾಹಿತಿ ಇದೆ. ಹಾಗೇನೆ 5-6 ಜನ ಇದ್ರು, ಎಲ್ಲರೂ ಮುಸುಕು ಹಾಕೊಂಡಿದ್ರು, ಹಾಗೇನೆ ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಬಂದಿದ್ರು ಅನ್ನೋದು. ಈಗಾಗಲೇ 1 kg ಚಿನ್ನವನ್ನ ದರೋಡೆ ಮಾಡಿ ಹೋಗಿದ್ದಾರೆ, ಹಾಗೆ ನಗದನ್ನು ಕೂಡ ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಹೆಚ್ಚಿನ ಪೊಲೀಸರು ಇಲ್ಲಿ ಇದ್ದ ಕಾರಣ, ಮುಖ್ಯಮಂತ್ರಿಗಳ ಸೆಕ್ಯೂರಿಟಿಗೆ ಇದ್ದ ಕಾರಣ ಅಲ್ಲಿ ಹೆಚ್ಚಿನ ಪೊಲೀಸರು ಇರಲಿಲ್ಲ. ಇದೇ ಒಂದು ಸಂದರ್ಭವನ್ನು ಬಳಸಿಕೊಂಡು ದರೋಡೆಕೋರರು ಈ ಕೃತ್ಯ ಎಸಗಿದ್ದಾರೆ. ಹಾಗೆ ಅವರ ಗಾಡಿ ಕಾರ್ ಮಂಗಳೂರು ಕಡೆ ಹೋಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಆದ್ರೆ ಅದರ ಮಿಡ್ಲಲ್ಲಿ ಒಂದ್ ಕಡೆ ಡೈವರ್ಷನ್ ಸಿಗುತ್ತೆ, ಅದು ಕೊಣಾಜೆಯಿಂದ ಬಂಟ್ವಾಳಕ್ಕೆ, ಹಾಗೆ ಇನ್ನೊಂದ್ ಕಡೆ ಅಲ್ಲಿಂದನೂ ಇದು ಇನ್ನೊಂದು ಟರ್ನ್ ಸಿಗುತ್ತೆ. ಆ ಟರ್ನ್ ಅಲ್ಲಿ ಕೂಡ ಅದು ಕೇರಳಕ್ಕೆ ಹೋಗುವಂತ, ಅದು ಅಲ್ಲಿ ಹೋಗುವಂತ ಒಂದು ಕೂಡ ಇದೆ. ಈ ಹಿನ್ನೆಲೆ ಎಲ್ಲಾ ಕಡೆಯಲ್ಲೂ ಪೊಲೀಸರು ಕೂಡ ಅಲರ್ಟ್ ಅನ್ನ ಮಾಡಲಾಗಿರುವಂತದ್ದು. ಹಾಗೇನೆ ಅದನ್ನ ಈಗ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದಾರೆ. ಹಾಗೇನೆ ಹೆಚ್ಚಿನ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ವಿದ್ಯಾ, ಕಿರಣ್, ಸೆಕ್ಯೂರಿಟಿ ಗಾರ್ಡ್ ಯಾರು ಇರ್ಲಿಲ್ವಾ ಅಂತ ಹೇಳಿ, ಈಗ ಪೊಲೀಸ್ನವ್ರು ಇರ್ಲಿಲ್ಲ, ಎಲ್ಲೋ ಭದ್ರತೆಗೆ ನಿಯೋಜನೆ ಆಗಿದ್ರು, ಓಕೆ. ಬಟ್ ಸಾಮಾನ್ಯ ಬ್ಯಾಂಕ್ ಅಂದ್ರೂ ಕೂಡ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಅವ್ರ ಕೈನಲ್ಲಿ ಒಂದು ಆಯುಧ ಇರುತ್ತೆ, ಅದ್ಯಾವುದು ಕೂಡ ಇರ್ಲಿಲ್ವಾ ಹೇಗೆ ಅಂತ ಹೇಳಿ? ವಿದ್ಯಾ, ಇದೊಂದು ಸಣ್ಣದಾದಂತಹ ಕೋಟೆಕಾರು ಸಹಕಾರಿ ಒಂದು ಸೊಸೈಟಿ. ಆ ಹಿನ್ನೆಲೆಯಲ್ಲಿ ಒಬ್ರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಆದ್ರೆ ಅವರ ಹತ್ರ ಗನ್ ಆಯುಧ ಇತ್ತೋ ಇಲ್ಲೋ ಅನ್ನೋದುಗೊಂಡ ಈಗ ಪೊಲೀಸರು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಆದ್ರೆ ಒಬ್ಬರೇ ಇರುವ ಹಿನ್ನೆಲೆಯಲ್ಲಿ ಅವರನ್ನ ಈ 5-6 ಜನರನ್ನ ತಡೆಯುವಂತಹ ಧೈರ್ಯ ಸೆಕ್ಯೂರಿಟಿ ಅವರು ಮಾಡಿಲ್ಲ ಅನ್ನೋ ಒಂದು ಮಾಹಿತಿ. ಮತ್ತೆ 5-6 ಜನ ಒಳಗೆ ಬಂದುಕೊಂಡು ಹೆದರಿಸಿಕೊಂಡು ಅಲ್ಲಿದ್ದಂತಹ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ಇನ್ನೊಂದು ಪೊಲೀಸರಿಗೆ ಮಾಹಿತಿ ಬಂದ ನಂತರ ಈಗ ಪೊಲೀಸರು ಕೂಡ ಆ ಭಾಗಕ್ಕೆ ತೆರಳಿರುವಂತದ್ದು. ಉಳ್ಳಾಲದಿಂದ ಪೊಲೀಸ್ ಅಧಿಕಾರಿಗಳು ಆ ಭಾಗಕ್ಕೆ ತೆರಳುತ್ತಾ ಇದ್ದಾರೆ. ಈ ಭಾಗದಲ್ಲಿ ಹೆಚ್ಚಿನ ಮಂಗಳೂರು ಅಂದ್ರೆ ಮಂಗಳೂರು ಸಿಟಿ ಹಾಗೇನೆ ಮೇರಿ ಹಿಲ್ ಈ ಭಾಗದಲ್ಲಿ ಪೊಲೀಸರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಭಾಗದಲ್ಲಿ ಸೆಕ್ಯೂರಿಟಿಗಿದ್ದ ಹಿನ್ನೆಲೆಯಲ್ಲಿ ಈಗ ACP ನೇತೃತ್ವದಲ್ಲಿ ಪೊಲೀಸ್ ತಂಡ ಕೂಡ ಅಲ್ಲಿ ಭೇಟಿ ನೀಡ್ತಾ ಇರುವಂತದ್ದು. ಈಗಾಗಲೇ ಸ್ಪೀಕರ್ ಅವರ ಕ್ಷೇತ್ರ ಇದು, ಯುಟಿ ಖಾದರ್ ಅವರ ಈಗಾಗಲೇ ಅಲ್ಲಿ ಭೇಟಿ ನೀಡಿಕೊಂಡು ಅಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಹಾಗೆ ಅಲ್ಲಿಯ ಸಿಬ್ಬಂದಿಗಳನ್ನು ಕೂಡ ಮಾತಾಡಿಸಿದ್ದಾರೆ. ವಿದ್ಯಾ, ಕಿರಣ್, ನೀವು ಹೇಳ್ತಾ ಇದ್ರಿ ಸುಮಾರು 1 kg ಅಷ್ಟು ಚಿನ್ನ ಕಳ್ತನ ಮಾಡಿದ್ದಾರೆ ಅಂತ ಹೇಳಿ. ಒಟ್ಟಾರೆಯಾಗಿ ಎಷ್ಟು ಮೌಲ್ಯದ ಚಿನ್ನಾಭರಣ ಹಾಗೆ ನಗದು ಈಗ ದರೋಡೆ ಆಗಿರೋದು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಬ್ಯಾಂಕ್ ಸಿಬ್ಬಂದಿ ಏನ್ ಹೇಳ್ತಿದ್ದಾರೆ ಕಿರಣ್?
ವಿದ್ಯಾ ಪ್ರಾಥಮಿಕ ಮಾಹಿತಿಯ ಪ್ರಕಾರ 1 kg ಚಿನ್ನ ಹಾಗೆ ಚಿನ್ನಾಭರಣ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಪೊಲೀಸರ ತಂಡ ಆ ಭಾಗಕ್ಕೆ ತೆರಳುತ್ತಾ ಇರುವಂತದ್ದು, ಹಾಗೇನೆ FSL ಟೀಮ್ ಕೂಡ ಆ ಭಾಗಕ್ಕೆ ತೆರಳುತ್ತಾ ಇರುವಂತದ್ದು. ಅದರ ನಂತರ ಕೂಲಂಕುಷವಾಗಿ ತನಿಖೆ ನಡೆಸಿದ ಬಗ್ಗೆ ವಿಚಾರಣೆ ಆದ ಬಳಿಕ ಹಾಗೆ ಲೆಕ್ಕವಾದ ಬಳಿಕ ಎಷ್ಟು ಮೌಲ್ಯದ ಚಿನ್ನಾಭರಣ ಹಾಗೆ ನಗದು ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ ಪೊಲೀಸರ ತಂಡ ಆ ಭಾಗಕ್ಕೆ ಭೇಟಿ ನೀಡ್ತಾ ಇದೆ. ಹೆಚ್ಚಿನ ಪೊಲೀಸರು ಈ ಭಾಗ ಹಿನ್ನೆಲೆಯಲ್ಲಿ ಮಂಗಳೂರು ಸಿಟಿ ಹಾಗೇನೆ ಮೇರಿ ಹಿಲ್ ಹಾಗೆ ಟೌನ್ ಹಾಲ್ ಭಾಗದಲ್ಲಿ ಹೆಚ್ಚಿನ ಪೊಲೀಸರು ಭದ್ರತೆಗೆ ಇರುವ ಹಿನ್ನೆಲೆಯಲ್ಲಿ ಆ ಕೋಟೆಕಾರು ಹಾಗೇನೆ ಉಳ್ಳಾಲ ಗಡಿ ಭಾಗದಲ್ಲಿ ಪೊಲೀಸರ ಸಂಖ್ಯೆ ಕಡಿಮೆ ಇತ್ತು. ಈ ಹಿನ್ನೆಲೆ ಅದೇ ಸಂದರ್ಭವನ್ನು ಬಳಸಿಕೊಂಡು ದರೋಡೆಕೋರರು ಈ ಒಂದು ಕೃತ್ಯ ಎಸಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗೇನೆ ಎಲ್ಲರೂ ಕೂಡ ಈ ಮುಸುಕು ಹಾಕಿಕೊಂಡು ಬಂದ ಹಿನ್ನೆಲೆಯಲ್ಲಿ ಅವರ ಐಡೆಂಟಿಫಿಕೇಶನ್ ಮಾಡೋದು ಕಷ್ಟ ಅನಿಸುತ್ತೆ. ಆದ್ರೆ ಕಾರನ್ನ ಐಡೆಂಟಿಫೈ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಾರ್ ಯಾವ ಕಡೆ ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಆಗ್ತಾ ಇದೆ. ವಿಜಯ, ರೈಟ್, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಮುಖ್ಯಮಂತ್ರಿಗಳು ಮಂಗಳೂರು ಪ್ರವಾಸದಲ್ಲಿದ್ದಾರೆ. ಮಂಗಳೂರು ಪ್ರವಾಸದಲ್ಲಿ ಸಿಎಂ ಇರುವಂತಹ ಸಂದರ್ಭದಲ್ಲೇ ಸ್ಪೀಕರ್ UT ಖಾದರ್ ಅವರ ಕ್ಷೇತ್ರ ಉಳ್ಳಾಲ, ಅಲ್ಲಿರುವಂತಹ ಕೋಟೆಕಾರ್ ಸಹಕಾರಿ ಬ್ಯಾಂಕ್ನಲ್ಲಿ ಈ ರೀತಿಯಾದಂತಹ ದರೋಡೆ ನಡೆದು ಹೋಗಿದೆ. ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಆ ಸಮಯವನ್ನ ನೋಡ್ಕೊಂಡೇ ಈ ದರೋಡೆ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಇನ್ನು ಅಲ್ಲಿರುವಂತಹ ಬ್ಯಾಂಕ್ನ ಸಿಬ್ಬಂದಿ ವಿವರಿಸ್ತಾ ಇದ್ರು, ಬಂದಂಥವರು ಮುಸುಕನ್ನ ಹಾಕೊಂಡಿದ್ರು, ಹರಿದು ಹೋಗಿರುವಂತ ಅಂದ್ರೆ ಟೋನ್ಡ್ ಜೀನ್ಸ್ ಅನ್ನ ಹಾಕೊಂಡಿದ್ರು. ನಮ್ ಯಾರ ಮೇಲೂ ಅವ್ರು ಹಲ್ಲೆ ಮಾಡಲಿಲ್ಲ. ಬಂದ ತಕ್ಷಣ ಅವ್ರು ತಲ್ವಾರ್ ತೋರಿಸಿ ಹೇಳಿದ್ದೊಂದೇ, ನಿಮ್ಗೆ ಯಾರಿಗೂ ನಾವು ಏನು ಮಾಡಲ್ಲ, ಫೋನ್ ಸ್ವಿಚ್ ಆಫ್ ಮಾಡಿ, ಕಿರ್ಚಬೇಡಿ, ಮಾತನಾಡಬೇಡಿ, ಯಾರಿಗೂ ಇನ್ಫಾರ್ಮೇಶನ್ ಕೊಡಬೇಡಿ ಅಂತ ಹೇಳಿ ತಲ್ವಾರ್ ಇಟ್ಕೊಂಡು ನಮ್ಮ ಪಕ್ಕ ನಿಂತ್ಕೊಂಡ್ರು. ಬಂದಂಥವರಲ್ಲಿ ಒಬ್ಬ ಸೀದಾ ಒಳಭಾಗಕ್ಕೆ ಹೋಗಿ ಆ ಲಾಕರ್ ಇರುವಂತಹ ಜಾಗ ಅಲ್ಲಿಗೆ ಹೋಗಿ ಅಲ್ಲಿದ್ದಂತಹ ಚಿನ್ನಾಭರಣ ಹಾಗೆ ಹಣವನ್ನ ದೋಚ್ಕೊಂಡು ಎಲ್ಲವನ್ನ ಪ್ಯಾಕ್ ಮಾಡಿಕೊಂಡು ಆ ನಂತರ ಇಲ್ಲಿಂದ ತೆರಳಿದ್ರು. ಎಲ್ಲರ ಕೈಯಲ್ಲೂ ಮಾರಕಾಸ್ತ್ರ ಇತ್ತು, ಮುಖಕ್ಕೆ ಮುಸ್ಕನ್ನ ಹಾಕೊಂಡಿದ್ರು ಅನ್ನುವಂತಹ ಮಾಹಿತಿಯನ್ನ ಕೋಟೆಕಾರ್ ಸಹಕಾರಿ ಬ್ಯಾಂಕ್ನ ಸಿಬ್ಬಂದಿ ನೀಡಿದ್ದಾರೆ. ಸದ್ಯ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಚುರುಕು ಮಾಡಿದ್ದಾರೆ. ಫಿಯೇಟ್ ಕಾರ್ನ ಬಗ್ಗೆ ಒಂದಿಷ್ಟು ಮಾಹಿತಿ ಲಭ್ಯ ಆಗಿದೆ. ಹೀಗಾಗಿ ಆ ಫಿಯೇಟ್ ಕಾರ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.